ಅರಿತು ನಡೆದೊಡೆ ಸಂಸಾರ ಸೊಗಸು. ಎಲ್ಲಿ ಜ್ಞಾನ ಇದೆಯೋ, ಎಲ್ಲಿ ಅರಿವಿದೆಯೋ ಆ ಸಂಸಾರ ಚೆನ್ನಾಗಿರ್ತದೆ. ದುಡ್ಡಿದ ಸಂಸಾರ ಅಲ್ಲ. ಬಡತನೂ ಇದೆ, ಸಿರಿತನೂ ಈ ಜಗತ್ತಲ್ಲಿ. ಕೋಟಿ ರೂಪಾಯಿ ಹಣ ಇಟ್ಟವ್ರು ಅವರೇ, ಲಕ್ಷಾಂತರ ರೂಪಾಯಿ ಬದುಕ್ತವ್ರು ಅವರೇ, 1000 ರೂಪಾಯಿಗೆ ಬದುಕ್ತವ್ರು ಅವರೇ, ದಿನಕ್ಕೆ 50 ದುಡಿದ ಕಷ್ಟ ಕಣಪ್ಪ ಅನ್ನೋರು ಅವರೇ. ಆದರೆ ಈ ಸಂತೋಷ ಅನ್ನೋದು ಕೋಟಿ ರೂಪಾಯಿ ಇಟ್ಟವ್ರ ಮನೇಲಿ ಅದೇ, ಲಕ್ಷಾಂತರ ರೂಪಾಯಿ ಇದ್ದವ್ರ ಮೇಲೆ ಸ್ವಲ್ಪ ಅದೇ. ಹಂಗೆಲ್ಲ ಲೆಕ್ಕ ಹಾಕಬಾರ್ದು. ಎಲ್ಲಿ ಅರಿವಿದೆ, ಎಲ್ಲಿ ಜ್ಞಾನ ಇದೆ, ಎಲ್ಲಿ ಸಂಬಂಧಗಳ ಬೆಲೆ ಇದೆ, ಆ ಸಂಸಾರ ಚೆನ್ನಾಗಿರ್ತದೆ ಅಂತ. ಯಾವ ಮನೆಯಲ್ಲಿ ಅತ್ತೆ ಸೊಸೆಯನ್ನು ಮಗಳಂತೆ ಭಾವಿಸ್ತಾಳೋ, ಯಾವ ಸೊಸೆ ತನ್ನ ಅತ್ತೆ ಮಾವಂದ್ರನ್ನ ಎತ್ತವ್ರಿಗಿಂತ ಹೆಚ್ಚಿನದಾಗಿ ಭಾವಿಸ್ತಾರೋ ಆ ಮನೆ ಚೆನ್ನಾಗಿರ್ತದೆ. ಅವಳ್ಯಾರೋ ಪಕ್ಕದಲ್ಲಿ ಮುದುಕಮ್ಮ ಕೂತಿದ್ಲು. ಅವಳ್ಯಾರೋ ಪಕ್ಕ ಬಂದ್ಲು. ಅಜ್ಜಿ ಚೆನ್ನಾಗಿದೀಯಾ ಅಂತಂದ್ಲಪ್ಪ ತಾಯಿ. ಅಯ್ಯೋ ನಾನು ಚಂದ ಕಟ್ ಬೆಂಕಿ ಯಾಕ ಸುಮ್ಮನೆ ಕೂತ್ಕೊ ಅಂದ್ಲಿ ಅವಳು. ಕೇಳುದ್ದೆ ತಪ್ಪಾಯಮ್ಮ, ಯಾಕವ ಹಂಗಂದು ಎಂದ್ಲು. ಮಗ ಇರಬಾರ್ದು ಕವ, ನಮ್ಮಂಥವ್ರು ಇರಬಾರ್ದು, ಸತ್ತೋಗ್ಬಿಡ್ಬೇಕಣವ, ಸತ್ತೋಗ್ಬಿಡ್ಬೇಕು. ಇನ್ನೇ ಮಾಡಿ ಜೀವವ ಕೊಂತ್ಕಂದ್ರೆ ಕರ್ಮ ಅಂತ ಸುಮ್ಮನೆ ಅವನೇ ಅಂದ್ಲು. ಯಾಕವ ಏನಾಯ್ತು ಅಂದ್ಲು. ಇರುನೊಬ್ಬ ಮಗನ ಗಂಡು ಅಂತ ಎತ್ತಿಯ ನನ್ನ ಮಗ, ಅವನ ಬದಲು ಒಂದು ಹೆಣ್ಣು ಹುಟ್ಟಿದ್ರೆ ಆಗೋದು ಕಣವ. ಯಾಕೇನಾಯ್ತು? ಎಡ್ತೇಳ್ದಂಗೆ ಕೆಳಕ ಬಿದ್ದವನೆ ಸೆರಗಿಡ್ಕ ಓಡಾಡ್ತಾನೆ ಇಂಚಾರೆ. ಮಂದಿಸ್ ಅಡುಗೆ ಮನೇಲಿ ನೀರು ಕುಡಿಮ ಅಂತ ಓದೆ ಕಣವ. ತರಕಾರಿ ಕುಯ್ತಾ ಕೂತವನೆ ಸಂಗ್ ನನ್ನ ಮಗ. ಗಂಡಸು ಅಂತ ನನ್ನ ಮಗನ ಎರು ಬದಲು ಇನ್ನೊಂದು ಎಣ್ಣೆ ಎತ್ತಿದ್ರೆ ಆಗೋದು ಅಂದ್ಲು. ಅವ ಅಮ್ಮ ಎಲ್ಲೆಲ್ಲೋ ಮಾತಾಡ್ಸ್ಬಿಟ್ನಲ್ಲ ಇವಮ್ಮನ, ಹಿಂಗೆ ಆಡ್ಬಿಟ್ಲಲ್ಲಪ್ಪ. ಏನೋ ಬುಡಜ್ಜಿ ಹಂಗೆಲ್ಲ ಅನ್ಕೋಬೇಡ, ಓಲಿ ಸುಮ್ಮಿರು ಅನ್ಕೊ ಹೊಂಟೋದ್ಲು. ಇವಳು ಲಟ್ಕೊಂಡ್ ಬೈಕ್ ಅಂದು ಥೂ ನನ್ನ ಮಗ ಅಂತ ನನ್ನ ಮಗ ಇಂಥ ನನ್ನ ಮಗನ ಬೈಕ ಕೂತಿದ್ಲು. ಅಷ್ಟೊತ್ತಿಗೆ ಇನ್ನೊಬ್ಬ ಅಕ್ಕ ಬಂದ್ಲು. ಅಜ್ಜಿ ಚೆನ್ನಾಗಿದ್ದೀಯಾ? ಚೆನ್ನಾಗಿನ್ಕಂಬಾವ. ಇದು ಮನೆ ದಿವಸ ಮಂಡಿಗೆ ಹೋಗಿದ್ದೆ, ನಿನ್ನ ಮಗಳುವೆ ಅಳಿನೂ ಸಿಕ್ಕಿದ್ರು ಅಂದ್ಲು. ಮಕ ಮಲ್ಲಿಗೆ ಹೂನಂಗೆ ಅಳ್ಬಿಡ್ತೀವಿ ಅಮ್ಮನಿಗೆ. ಸಿಕ್ಕಿದ್ರೆ ಚೆನ್ನಾಗಿದ್ರವ, ಚೆನ್ನಾಗವ್ರೆ. ಮಗನೂ ಕರ್ಕ ಬಂದಿದ್ರು, ಅವ್ರಿಬ್ಬರೇ ಬಂದಿದ್ರು. ಇಲ್ಲ ಅವ್ರಿಬ್ಬರೇ ಬಂದಿದ್ರು. ಅಯ್ಯೋ ಮಗಿನ ಅದು ಯಾವುದೋ ದೊಡ್ಡ ಕಾನ್ವೆಂಟಿಗೆ ಸೇರಿಸ್ಬಿಟ್ಟವ್ರೆ, ರಾಜವೇಸಿ ಕೂತಿಲ್ಲ. ನಿನ್ನ ಅಳಿಮಯ್ಯ ಕಾಫಿ ಕುಡಿಗಂಡು ಬಿಡ್ದೆ ಹೋದ, ಬೇಕ್ರಿ ಕರ್ಕೋ ಕಾಫಿ ಕುಡಿಸ್ತಾ. ಅಯ್ಯೋ ದೇವ್ರಂತನು ಕಣ್ ಮಗ, ನನ್ನ ಅಳಿ ಮಾತ್ರ ದೇವ್ರಂತ. ನನ್ನ ಮಗಳು ಹೇಳ್ದಂಗೆಲ್ಲ ಕೇಳ್ತಾನೆ, ಅಡುಗೆನೂ ಮಾಡಿಕೊಡ್ತಾನೆ, ಬಟ್ಟೆನೂ ಹಾಕ್ಕೊಡ್ತಾನೆ, ತರಕಾರಿನೂ ಕುಯ್ಕೊಡ್ತಾನೆ. ನಾನು ಅನ್ಕೊಂಡೆ ಇವಮ್ಮ ತಾನೇ ಅಂತ ಬುದ್ಧಿ ಕಲ್ತವಳೆ. ಮಗ ತರಕಾರಿ ಕುಯ್ಕೊಟ್ರೆ ಸಂಗ್ ನನ್ನ ಮಗ ಅನ್ಬೋಯ್ತಾಳೆ, ಅಳಿಮಯ್ಯ ಬಟ್ಟೆ ಹೊಳ್ಕೊಟ್ರೆ ದೇವ್ರಂತವನಂತೆ. ಈ ಏನಪ್ಪ ಹೇಳಮ್ಮ ಅಮ್ಮಂಗೆ ನ್ಯಾಯವ ಅಂತ. ಭೇದ ಭಾವ ಅದ್ಯಾಕೆ ವೈರುಧ್ಯ? ಅವ್ರನ್ನೂ ಒಂದೇ ಸಮ ಕಾಣ್ಬೇಕಲ್ಲ. ನ್ಯಾಯ ನಡೀತಾದೆ. ಅವಣ್ಣಂದ್ಲು, ಅವಕ್ಕಂದ್ಲು, ಅಣೋ ಮೇಷಣ ಅವಳೆಲ್ಲ ನಮ್ಮ ಅತ್ತೆ ಇವಳು ಬುದ್ಧಿ ಗೊತ್ತಾ ನಿನಗೆ? ನೀನು ಅಂತೀಯ ದೊಡ್ಡವ್ರಿಗೆಲ್ಲ ಬೆಲೆ ಕೊಡು ಅಂತ. ನನ್ನ ಮಗಿಗೆ ಜೀವಮಾನದಲ್ಲಿ ಒಂದು ಪೆಪರ್ಮೆಂಟ್ ತಗೊಡ್ದಿಲ್ಲ ಅವಳು ಮಗ ಬಂದ್ಬಿಟ್ರೆ ಇಷ್ಟು ಉದ್ದ ಡೈರಿ ಮಿಲ್ಕ್ ತಗೊಡ್ತಾಳೆ ಕಣ ಅವಳು. 7 ವರ್ಷ ಅವಳಿಗೆ. ಯಾಕಜ್ಜಿ ಹಂಗೆ ಮಾಡಿ? ಇವಕ್ಕೆ ಕೊಬೇಕು ಒಂದಿ ತಿನ್ನಂಗೆ ತಿಂತವೆ, ಆ ಮಗಿಗಾರ ಇಲ್ಲ ಅಂತಾಳೆ. ಅವೆಲ್ಲ ಭೇದ ಭಾವ ಮಾಡಬೇಡ ನೀನು. ಎಲ್ಲ ನಿನ್ನ ಮೊಮ್ಮಕ್ಕಳೇ, ನೀನು ಒಂದೇ ಭಾವನೆಯಲ್ಲಿ ಕಾಣು. ಮಕ್ಕಳಾದರೆ ಭಾಳ ಪ್ರೀತಿ ತೋರ್ತೀನಿ, ಮಗನ ಮಕ್ಕಳಾದರೆ ತಿನ್ಕೊಂಬಿದ್ದವೆ ಅಂದಿ ತಿನ್ನಂಗೆ ಅಂತೆಲ್ಲ ಬೈದು ಬಿಟ್ಬಿಟ್ರೆ ನಿನ್ನ ಬದುಕು ಚೆನ್ನಾಗಿರ್ತದೆ. ಅದಕ್ಕೆ ಅರಿತು ನೆನೆದೊಡೆ ಸಂಸಾರ ಸೊಗಸು. ದುಡ್ಡಿದ್ರಲ್ಲ ಅದು, ಅರಿವಿದ್ದೊಡೆ, ಜ್ಞಾನವಿದ್ದೊಡೆ ಸಂಸಾರ ಸೊಗಸು.